ಗೆಳೆಯರೇ, ಒಂದು ಸಣ್ಣ ಆದರೆ ಅಷ್ಟೇ ಮುಖ್ಯವಾದ ವಿಷಯ. ನಮ್ಮ ಅಂಕಿಅಂಶಗಳ ಪ್ರಕಾರ ವಿಡಿಯೋ ನೋಡುವ ನಿಮ್ಮಲ್ಲಿ ಬಹಳಷ್ಟು ಮಂದಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ. ಈ ಒಂದು ಚಾನೆಲ್ನ ಹಿಂದೆ 7 ಜನರ ತಂಡದ ಹಗಲು ರಾತ್ರಿ ಪರಿಶ್ರಮವಿದೆ. ನಮ್ಮ 7 ಕುಟುಂಬಗಳ ಜೀವನದ ಬಂಡಿ ಸಾಗುತ್ತಿರುವುದೇ ನಿಮ್ಮ ಈ ಪ್ರೀತಿ ಮತ್ತು ಬೆಂಬಲದಿಂದ. ನೀವು ನೀಡುವ ಆ 1 ಸೆಕೆಂಡಿನ ಸಬ್ಸ್ಕ್ರೈಬ್ ನಮಗೆ ಕೇವಲ ಸಂಖ್ಯೆಯಲ್ಲ, ಅದು ನಮ್ಮ ಮುಂದಿನ ಹೊಸ ವಿಷಯಗಳ ಸಂಶೋಧನೆಗೆ ಸಿಗುವ ದೊಡ್ಡ ಬೂಸ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಬೆಂಬಲಕ್ಕೆ ನಿಲ್ಲಿ. ಮಿತ್ರರೇ, ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಜಾಗತಿಕ ಆರ್ಥಿಕ ವಲಯದಲ್ಲಿ ಇವತ್ತೊಂದು ಭಾರೀ ಸಂಚಲನ ಮೂಡಿದೆ. ಡೊನಾಲ್ಡ್ ಟ್ರಂಪ್ ಅವರು ಜಗತ್ತಿನ ಹಲವು ರಾಷ್ಟ್ರಗಳ ಮೇಲೆ ಹೇರಿದ್ದ ಸುಂಕದ ಸಮರಕ್ಕೆ ಅಮೆರಿಕ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಈ ಬೆಳವಣಿಗೆಯ ನಂತರ ಭಾರತ ಮತ್ತು ಚೀನಾ ದೊಡ್ಡ ಲಾಭ ಪಡೆಯಲಿವೆ ಅಂತ ಬ್ಲೂಮ್ಬರ್ಗ್ ತರಹದ ಅಮೆರಿಕ ಮಾಧ್ಯಮಗಳೇ ಓಪನ್ ಆಗಿ ವರದಿ ಮಾಡ್ತಿವೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪಿನ ತಕ್ಷಣವೇ ಭಾರತ ಒಂದು ಸ್ಟ್ರಾಟಜಿಕ್ ಮೂವ್ ಮಾಡಿದೆ. ಅಮೆರಿಕದ ಜೊತೆ ನಡೆಯುತ್ತಿದ್ದ ಎಲ್ಲಾ ಟ್ರೇಡ್ ಡೀಲ್ ಮಾತುಕತೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದೆ. ಕಾರಣ ಕ್ಲಿಯರ್. ಸುಪ್ರೀಂ ಕೋರ್ಟ್ ಮತ್ತು ಟ್ರಂಪ್ ನಡುವೆ ನಡೆಯುತ್ತಿರುವ ಈ ಕಾನೂನು ಸಮರದ ಅಂತ್ಯ ಏನು ಅನ್ನೋದು ಇನ್ನೂ ಸ್ಪಷ್ಟವಿಲ್ಲ. ಕೋರ್ಟ್ನಿಂದ ದುರ್ಬಲಗೊಂಡ ಅಧ್ಯಕ್ಷರ ಜೊತೆಗೆ ಈಗಲೇ ಒಪ್ಪಂದ ಮಾಡಿಕೊಳ್ಳುವುದು ರಿಸ್ಕ್. ಹೀಗಾಗಿ ಭಾರತ ವೇಟ್ ಅಂಡ್ ವಾಚ್ ಮೋಡ್ಗೆ ಹೋಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚು ಲಾಭ ಪಡೆಯುತ್ತಿರುವ ದೇಶ ಬ್ರೆಜಿಲ್. ಟ್ರಂಪ್ ಬ್ರೆಜಿಲ್ ಮೇಲೆ 50% ಸುಂಕ ಹೇರೋ ಪ್ಲಾನ್ ಮಾಡಿಕೊಂಡಿದ್ರು. ಆದರೆ ಈಗ ಸುಪ್ರೀಂ ಕೋರ್ಟ್ ತೀರ್ಪಿನ ನಂತರ ಅದು 15%ಗೆ ಇಳಿಯುವ ಸಾಧ್ಯತೆ ಇದೆ. ಚೀನಾ ಕೂಡ ತನ್ನ ಮೇಲಿನ ಸುಂಕದ ದರಗಳಲ್ಲಿ ದೊಡ್ಡ ಮಟ್ಟದ ಇಳಿಕೆ ನೋಡಲಿದೆ. ಭಾರತದ ಮೇಲೂ ಹೇರಲಾಗಿದ್ದ ಅತಿಯಾದ ಸುಂಕಗಳು ಇದೀಗ ಗಣನೀಯವಾಗಿ ಕಡಿಮೆಯಾಗಲಿವೆ. ಅಮೆರಿಕ ಮಾಧ್ಯಮಗಳು ಈಗ ಭಾರತ ಮತ್ತು ಚೀನಾವನ್ನು ರೈವಲ್ಸ್ ಅಂದ್ರೂ ಈ ಹಂತದಲ್ಲಿ ಜಾಯಿಂಟ್ ವಿನ್ನರ್ಸ್ ಅಂತ ಕರೀತಿವೆ. ಆದರೆ ಈ ಇಡೀ ಗೊಂದಲದಿಂದ ಅತಿ ಹೆಚ್ಚು ನಷ್ಟ ಅನುಭವಿಸುತ್ತಿರುವ ದೇಶ ಬ್ರಿಟನ್, ಯುಕೆ. ಟ್ರಂಪ್ ಬ್ರಿಟನ್ಗೆ ಕೇವಲ 10% ಸುಂಕ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಈಗ ಎಲ್ಲರಿಗೂ ಸಮಾನವಾಗಿ 15% ಸುಂಕ ಅನ್ವಯಿಸುತ್ತಿರುವುದರಿಂದ ಬ್ರಿಟನ್ ಎಕಾನಮಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಇದರಿಂದ ಕೋಪಗೊಂಡ ಯುರೋಪಿಯನ್ ಯೂನಿಯನ್ ಅಮೆರಿಕದ ಜೊತೆಗಿನ ಟ್ರೇಡ್ ಡೀಲ್ಗಳನ್ನು ಫ್ರೀಸ್ ಮಾಡಿದೆ. ಟ್ರಂಪ್ ಅವರ ಈ ನಡೆಯ ವಿವರಿಸೋಕೆ ಒಂದು ಹಳೆಯ ಗಾದೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಒಬ್ಬ ಜೋಕರ್ ರಾಜನಾದರೆ ಅವನು ರಾಜನಂತೆ ಆಡಳಿತ ಮಾಡೋದಿಲ್ಲ, ಇಡೀ ಸಾಮ್ರಾಜ್ಯವನ್ನೇ ಸರ್ಕಸ್ ಮಾಡ್ಬಿಡ್ತಾನೆ. ಇವತ್ತು ಗ್ಲೋಬಲ್ ಟ್ರೇಡ್ ಅದೇ ಸರ್ಕಸ್ ಆಗಿದೆ. ಎಕ್ಸ್ಪೋರ್ಟರ್ಗಳಿಗೆ ಎಲ್ಲಿ ಟ್ರೇಡ್ ಮಾಡಬೇಕು, ಎಷ್ಟು ಸುಂಕ ಬರುತ್ತೆ ಅನ್ನೋದೇ ದೊಡ್ಡ ಗೊಂದಲ. ಟ್ರಂಪ್ ಅವರ ಈ ಡ್ರಾಮಾ ಜಾಗತಿಕ ಆರ್ಥಿಕತೆಗೆ ಭಾರೀ ಡ್ಯಾಮೇಜ್ ಮಾಡ್ತಿದೆ. ಈ ಎಲ್ಲ ಗೊಂದಲದ ನಡುವೆಯೂ ಭಾರತ ಮಾತ್ರ ತುಂಬಾ ಕ್ಯಾಲ್ಕುಲೇಟೆಡ್ ಆಗಿ ನಡೆದುಕೊಳ್ತಾ ಇದೆ. ಅಮೆರಿಕದ ಮಿಡ್ ಟರ್ಮ್ ಎಲೆಕ್ಷನ್ಸ್ ಮುಗಿಯುವವರೆಗೂ ಭಾರತ ಯಾವುದೇ ದೊಡ್ಡ ಟ್ರೇಡ್ ಡೀಲ್ಗೆ ಸಹಿ ಹಾಕುವ ಸಾಧ್ಯತೆ ಕಡಿಮೆ. ಟ್ರಂಪ್ ಇನ್ನಷ್ಟು ದುರ್ಬಲರಾಗ್ತಾರೋ ಅಥವಾ ಮತ್ತೆ ಸ್ಟ್ರಾಂಗ್ ಆಗ್ತಾರೋ ಅದನ್ನ ನೋಡಿ ಭಾರತ ತನ್ನ ಮುಂದಿನ ಹೆಜ್ಜೆ ಇಡಲಿದೆ. ಅಲ್ಲಿಯವರೆಗೂ ಭಾರತ ಮತ್ತು ಚೀನಾ ಸುಂಕ ಇಳಿಕೆಯ ಲಾಭವನ್ನು ಶಾಂತವಾಗಿ ಪಡೆದುಕೊಳ್ಳುತ್ತವೆ. ಈ ಆರ್ಥಿಕ ಬದಲಾವಣೆಗಳ ನಡುವೆ ಒಂದು ಸತ್ಯ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಜಾಗತಿಕ ಆರ್ಥಿಕತೆ ಏರುಪೇರು ಕಂಡರೂ ಸ್ಕಿಲ್ ಇರುವ ಭಾರತೀಯರಿಗೆ ಈ ಸಮಯ ಒಂದು ಅವಕಾಶ. ಒಂದು ಕುತೂಹಲಕರ ಸಂಗತಿ, ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಮುಂದೆ ಟ್ರಂಪ್ ಆಕ್ರೋಶದಿಂದ ಕೇಳಿದ್ದಾರೆ, ನಾನು ಅಧ್ಯಕ್ಷನಾಗಿ ಇನ್ನೊಂದು ದೇಶವನ್ನು ಬಾಂಬ್ ಹಾಕಬಹುದು, ಆದರೆ ಸುಂಕ ವಿಧಿಸಲು ನನಗೆ ಅಧಿಕಾರವಿಲ್ಲವೇ? ಈ ಮಾತು ಟ್ರಂಪ್ ಆಡಳಿತ ಎಷ್ಟು ಹತಾಶ ಸ್ಥಿತಿಗೆ ಬಂದಿದೆ ಅನ್ನೋದನ್ನ ತೋರಿಸುತ್ತದೆ. ಜಾಗತಿಕ ಟ್ರೇಡ್ ನಿಯಮಗಳನ್ನು ತುಳಿಯಲು ಹೋದ ಟ್ರಂಪ್ಗೆ ಈಗ ಸ್ವದೇಶದ ನ್ಯಾಯಾಲಯವೇ ತಡೆಗೋಡೆಯಾಗಿದೆ. ಭಾರತ ಈಗ ರಫ್ತು ಮಾರುಕಟ್ಟೆಯಲ್ಲಿ ಚೀನಾದ ಜೊತೆ ನೇರ ಸ್ಪರ್ಧೆ ಮಾಡ್ತಿದೆ. ಅಮೆರಿಕದ ಈ ಸುಂಕದ ಗೊಂದಲ ಭಾರತೀಯ ರಫ್ತುದಾರರಿಗೆ ಹೊಸ ಮಾರುಕಟ್ಟೆ ಹುಡುಕೋ ಚಾನ್ಸ್ ಕೊಟ್ಟಿದೆ. ಚೀನಾದ ಮೇಲಿನ ಸುಂಕಗಳು ಇನ್ನೂ ಜಾಸ್ತಿಯೇ ಇರುವುದರಿಂದ ಅಮೆರಿಕದ ಗ್ರಾಹಕರು ಭಾರತೀಯ ಉತ್ಪನ್ನಗಳ ಕಡೆ ಹೆಚ್ಚು ಆಕರ್ಷಿತರಾಗ್ತಿದ್ದಾರೆ. ಇದು ದೀರ್ಘಾವಧಿಯಲ್ಲಿ ಭಾರತದ ಜಿಡಿಪಿ ಗ್ರೋತ್ಗೆ ಪ್ಲಸ್ ಪಾಯಿಂಟ್ ಆಗಲಿದೆ. ಸ್ನೇಹಿತರೆ, ಟ್ರಂಪ್ ಅವರ ಸುಂಕದ ಸಮರ ಮತ್ತು ಅಮೆರಿಕ ಸುಪ್ರೀಂ ಕೋರ್ಟ್ನ ತೀರ್ಪು ಜಾಗತಿಕ ಆರ್ಥಿಕತೆಯಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್. ಈ ಹಂತದಲ್ಲಿ ಭಾರತ ಟ್ರಂಪ್ ಜೊತೆ ತಕ್ಷಣವೇ ಟ್ರೇಡ್ ಡೀಲ್ ಮಾಡಬೇಕಾ ಅಥವಾ ಇನ್ನೂ ಸ್ವಲ್ಪ ಕಾಯಬೇಕಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ. ಇಂತಹ ಡೀಪ್ ಮತ್ತು ಲೋಚಕ ಜಿಯೋಪೊಲಿಟಿಕಲ್ ಅನಾಲಿಸಿಸ್ಗಾಗಿ ನೀತಿ ಡಿಕೋಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.